ಈ ವಿಡಿಯೋದಲ್ಲಿ ನಾವು ದ್ವಿತೀಯ PUCಯ ಇತಿಹಾಸದಲ್ಲಿರುವಂತಹ 10 ಅಂಕದ ಪ್ರಮುಖ ಪ್ರಶ್ನೆಗೆ ಉತ್ತರವನ್ನು ತಿಳಿಯೋಣ. ಪ್ರಶ್ನೆ ಹೀಗಿದೆ: ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಿಸಿ. ಪೀಠಿಕೆ: ಪ್ರಾಚೀನ ಭಾರತದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಅಶೋಕನು ಒಬ್ಬನಾಗಿದ್ದಾನೆ. ಈತನು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸನಾಗಿದ್ದಾನೆ. ಅಶೋಕನು ಮಹಾನ್ ವೀರ ಯೋಧ, ಸಮರ್ಥ ದಂಡನಾಯಕ ಮತ್ತು ದಕ್ಷ ಆಡಳಿತಗಾರನಾಗಿದ್ದನು. ಶಾಸನಗಳಲ್ಲಿ ಈತನನ್ನು ದೇವಾನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದಾರೆ. ಅಶೋಕನ ಸಾಧನೆಗಳು: ಅಶೋಕನು ಸಾಮಾನ್ಯ ಶಕಪೂರ್ವ 273ಕ್ಕೆ ಅಧಿಕಾರಕ್ಕೆ ಬಂದನಾದರೂ ಸಾಮಾನ್ಯ ಶಕಪೂರ್ವ 269ರಲ್ಲಿ ಕಿರೀಟಧಾರಣೆ ಜರುಗಿತು. ಮೊದಲನೇದಾಗಿ ಕಳಿಂಗ ಯುದ್ಧ. ಸಾಮಾನ್ಯ ಶಕಪೂರ್ವ 261ರಲ್ಲಿ ಅಶೋಕನು ಸಿಂಹಾಸನವೇರಿದ ನಂತರ ನಡೆದ ಏಕೈಕ ಯುದ್ಧ ಇದಾಗಿದೆ. ಚಕ್ರವರ್ತಿಯಾದ ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗ ರಾಜ್ಯ ಶಕ್ತಿಶಾಲಿಯಾಗಿ ಬಲಿಷ್ಠವಾಗಿತ್ತು. ಅಶೋಕನು ತನ್ನ ರಾಜ್ಯದ ಶಾಂತಿ ಮತ್ತು ಅಧಿಕಾರಕ್ಕಾಗಿ ಕಳಿಂಗದ ಮೇಲೆ ದಾಳಿ ಮಾಡಿದನು. ಭೀಕರವಾದ ಯುದ್ಧದಲ್ಲಿ 1 ಲಕ್ಷ ಜನ ಪ್ರಾಣ ಕಳೆದುಕೊಂಡರು. 1.5 ಲಕ್ಷ ಜನ ಸೈನಿಕರು ಯುದ್ಧ ಖೈದಿಗಳಾದರು. ಯುದ್ಧದಲ್ಲಿ ಅಶೋಕನು ಗೆದ್ದನಾದನು ರಕ್ತಪಾತವನ್ನು ಕಂಡು ದುಃಖಿತನಾದನು. ನಂತರ ಉಪಗುಪ್ತನೆಂಬ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮ ಸ್ವೀಕರಿಸಿ ಅಹಿಂಸೆ ಮಾರ್ಗದಲ್ಲಿ ಸಾಗಿದನು. ನಂತರ ಎರಡನೇ ಪ್ರಮುಖ ಸಾಧನೆ ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಅರಸನಾಗಿದ್ದಾನೆ. ಅಶೋಕನು ಹೊರಡಿಸಿದ ಶಿಲಾಶಾಸನಗಳಲ್ಲಿ ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಯನ್ನು ಬಳಸಲಾಗಿದ್ದು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಕೆತ್ತಿಸಿದ್ದಾನೆ. ಅಶೋಕನ ಶಿಲಾಶಾಸನಗಳು. ಕರ್ನಾಟಕದಲ್ಲಿ ಬಹುತೇಕ ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ದೊರೆತಿವೆ. ಮೊದಲನೆಯದಾಗಿ ರಾಯಚೂರಿನ ಮಸ್ಕಿ, ಎರಡನೆಯದು ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗೊಂಡ, ಮೂರನೇದಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ. ಸದ್ಯಕ್ಕಿದು ಯಾದಗಿರಿ ಜಿಲ್ಲೆಯಲ್ಲಿದೆ. ನಾಲ್ಕನೇ ಪ್ರಮುಖ ಅಂಶ ಅಶೋಕನ ಧರ್ಮದ ಗುಣಗಳು. ಅಶೋಕನ ಪ್ರಕಾರ ಧರ್ಮನಿಷ್ಠೆಗೆ ಕೆಳಗಿನ ಅಂಶಗಳನ್ನು ಹೊಂದಿರಬೇಕು. ಮೊದಲನೇದಾಗಿ ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು. 2. ಪ್ರತಿಯೊಬ್ಬರೂ ಸತ್ಯವನ್ನು ನುಡಿಯಬೇಕು. ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. 4. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. 5. ಪ್ರತಿಯೊಬ್ಬರೂ ಕೋಪ, ಕ್ರೌರ್ಯ ಮತ್ತು ದುಂದು ವೆಚ್ಚಗಳನ್ನು ನಿಗ್ರಹಿಸಬೇಕು. ಕೊನೆಯದಾಗಿ 5ನೇ ಪ್ರಮುಖ ಅಂಶವೇನೆಂದರೆ ಬೌದ್ಧ ಧರ್ಮ ಹರಡುವಿಕೆಗೆ ಅಶೋಕ ಕೈಗೊಂಡ ಕ್ರಮಗಳು. ಮೊದಲನೆಯದಾಗಿ ಬೌದ್ಧರ ಪವಿತ್ರ ಸ್ಥಳಗಳಾದ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿ ಧರ್ಮಗೋಷ್ಠಿ ಏರ್ಪಡಿಸಿದನು. ತನ್ನ ರಾಜ್ಯದಲ್ಲಿ ವಿಹಾರಗಳನ್ನು ನಿರ್ಮಿಸಿ ದತ್ತಿ ಮತ್ತು ಹೆಚ್ಚಿನ ಪ್ರಮಾಣದ ಹಣ ವ್ಯಯಿಸಿದನು. ಬುದ್ಧ ತತ್ವ ಪ್ರಚಾರ ಮಾಡಲು ಬಂಡೆಗಳ, ಸ್ತಂಭಗಳ ಮತ್ತು ಗುಹೆಗಳ ಗೋಡೆ ಮೇಲೆ ಕೆತ್ತಿಸಿದನು. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ, ಮಹಿಳೆಯರ ರಕ್ಷಣೆಗಾಗಿ ಮತ್ತು ಧರ್ಮ ಜಾಗೃತಿ ಮೂಡಿಸುವ ಸಲುವಾಗಿ ಮಹಾಮಾತ್ರರ ಎಂಬ ಅಧಿಕಾರಿಯನ್ನು ನೇಮಕ ಮಾಡುತ್ತಾನೆ. ಬೌದ್ಧ ಭಿಕ್ಷುಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಸಾಮಾನ್ಯ ಶಕಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದನು. ಬೌದ್ಧ ಧರ್ಮ ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಯುರೋಪಿಗೆ ಪ್ರಚಾರಕ್ಕೆ ನಿಯೋಗಿಸಿದನು. ಮಗನಾದ ಮಹೇಂದ್ರ ಮತ್ತು ಮಗಳಾದ ಸಂಘಮಿತ್ರೆಯನ್ನು ಶ್ರೀಲಂಕಾಗೆ ಕಳುಹಿಸಿದನು. ಅಶೋಕನು ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದನು, ಫಲ ನೀಡುವ ಮರಗಳನ್ನು ನೆಡೆಸಿದನು. ಬಡವರು ಮತ್ತು ಅಶಕ್ತರಿಗೆ ಊಟದ ವ್ಯವಸ್ಥೆಯಂತಹ ಕಲ್ಯಾಣಕಾರಕ ಚಟುವಟಿಕೆಗೆ ಮುಂದಾದನು. ಉಪಸಂಹಾರ: ಅಶೋಕನು ಪ್ರಪಂಚದ ಇತಿಹಾಸದಲ್ಲೇ ವಿಜಯದ ನಂತರ ಯುದ್ಧ ತ್ಯಜಿಸಿದ ಏಕೈಕ ಅರಸನಾಗಿದ್ದಾನೆ. ಅವನು ದಿಗ್ವಿಜಯಗಳನ್ನು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡ. ತ್ಯಾಗ ಆತನ ಗುರಿಯಾಗಿತ್ತು. ಆದ್ದರಿಂದ ತನ್ನ ಜೀವನವೆಲ್ಲ ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದ. ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.